ಪವರ್ಫುಲ್ ಸೈಕಾಲಜಿಕಲ್ ಹ್ಯಾಕ್ಸ್. ಈ ಹ್ಯಾಕ್ಸ್ನ ನೀನು ಏನನ್ನ ಯೂಸ್ ಮಾಡಿಬಿಟ್ರೆ ದುನಿಯಾ ನಿನ್ನ ಕಾಲಿಗೆ ಬಿದ್ದು ಮೂಗಿಟ್ಟು ಸತ್ತೋಗ್ಬಿಡುತ್ತೆ ಆ್ಯಂಡ್ ನಿನ್ನ ಪ್ರತಿಯೊಂದು ಮಾತನ್ನ ಕೇಳುತ್ತೆ. ಆ್ಯಂಡ್ ಯಾರನ್ನ ನಿನ್ನ ಹತ್ರ ಆರ್ಗ್ಯುಮೆಂಟ್ ಮಾಡ್ತಿದ್ರೆ ಬೊಬೋ ಅಂತ ಬೊಗಳೋದಲ್ಲ. ಯಾವಾಗನ ಸೈಲೆನ್ಸು ಭಾಳ ಡೇಂಜರಸ್ ವೆಪನ್ ಆಗಿರುತ್ತೆ. ಜನರು ಎಕ್ಸೆಪ್ಟ್ ಮಾಡ್ತಾರೆ ನೀನು ಅನ್ವಾಂಟೆಡ್ ಅನ್ಎಥಿಕಲ್ ರಿಪ್ಲೈ, ಆದರೆ ನೀನು ಸೈಲೆನ್ಸ್ ಇದ್ಬಿಟ್ರೆ ಅವರೇ ಅನ್ಕಾನ್ಷಿಯಸ್ ಆಗೋಗ್ತಾರೆ. ನೀನು ಸಸ್ಪಿಷಿಯಸ್ ಆಗ್ಬಿಡ್ತೀಯ. ನೀನು ಹೇಗಿದೆಯಾ ಅವ್ರಿಗೆ ಅರ್ಥನೇ ಆಗಲ್ಲ. ನೀನು ಜಾಸ್ತಿ ಮಾತಾಡೋ ಬದಲು ಮುಂದೆಗಡೆ ಇರೋ ಪರ್ಸನ್ಗೆ ಜಾಸ್ತಿ ಮಾತಾಡಕ್ಕೆ ಬಿಡು ಆ್ಯಂಡ್ ನೋಡು ಆ ಗೇಮ್ನ ಹೇಗೆ ನೀನೇ ಗೆದ್ಬಿಡ್ತೀಯ. ಆ್ಯಂಡ್ ಸೆಕೆಂಡ್ ಅಂತ ಇರೋದು ಮಿರರಿಂಗ್ ಟೆಕ್ನಿಕ್. ನಿನ್ನ ಮುಂದೆಗಡೆ ಇರೋ ಪರ್ಸನ್ನ ಏನನ್ನ ನೀನು ಕಾಲಿಗೆ ಬೀಳಿಸ್ಕೋಬೇಕಂತಂದ್ರೆ ಅಬ್ಸರ್ವ್ ಮಾಡು ಅವ್ನ ಥಿಂಗ್ಸ್ನ ಆ್ಯಂಡ್ ಅದನ್ನು ಮಿರರ್ ಮಾಡೋಕ್ಕೆ ಶುರು ಮಾಡು. ಸೈಕಾಲಜಿ ಹೇಳುತ್ತೆ ಯಾರು ಮುಂದೆಗಡೆ ಇರೋ ಪರ್ಸನ್ ಥರ ಇರ್ತಾರೆ, ಯಾರು ಒಂಥರ ಜೆಸ್ಚರ್ಸ್ ಚೇಂಜ್ ಮಾಡ್ತಾರೆ ಅವನಿಗೆ ಅವನು ನಮ್ಮೋನ್ ಥರ ಫೀಲ್ ಆಗ್ತಾನೆ. ಅವನು ನಮ್ಮೋನ್ ಥರ ಆಗ್ಬಿಡ್ತಾನೆ, ನಮ್ಮ ಫ್ಯಾಮಿಲಿ ಥರ ಆಗ್ಬಿಡ್ತಾನೆ. ಆ್ಯಂಡ್ ಫ್ಯಾಮಿಲಿ ಥರ ಏನಾನ ಆಗ್ಬಿಟ್ರೆ ಆಗಿರ್ಬೋದು ಅವ್ನು ನಿನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೋದು. ಆ್ಯಂಡ್ ಮೂರನೇದಿರೋದು ಬೆಂಜಮಿನ್ ಫ್ರಾಂಕ್ಲಿನ್ ಎಫೆಕ್ಟ್. ಆ್ಯಂಡ್ ನಿನಗಿದಿಷ್ಟ ಅಂತ ಅಂದರೆ ಯಾರನ್ನ ಒಬ್ಬ ಪರ್ಸನ್ ನಿನ್ನ ಹತ್ರ ಡೀಪ್ ಕನೆಕ್ಟೆಡ್ ಫೀಲ್ ಆಗಲಿ ಅಂತ ಫಸ್ಟು ಒಂದು ಸ್ಮಾಲ್ ಹೆಲ್ಪ್ ಕೇಳು, ಆಮೇಲೆ ಒಂದು ದೊಡ್ಡದು. ಸೈಕಾಲಜಿ ಹೇಳುತ್ತೆ ಯಾವಾಗ ನಾವು ಒಬ್ಬರ ಹತ್ರ ಹೆಲ್ಪ್ ತೊಗೊತೀನಿ ಅವನಿಗೆ ಅವನು ನಮ್ಮೋನ್ ಥರ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಅದನ್ನು ನೀನು ಡಿಸೈಡ್ ಮಾಡು ಯಾರಿಗೆ ನೀನು ನಮ್ಮವ್ರು ಮಾಡ್ಕೋಬೇಕು, ಯಾರಿಗೆ ಬೇಡದೇ ಇರೋ. ಆ್ಯಂಡ್ ಈ ಥಿಂಗ್ಸ್ನ ನೀನು ನಿನ್ನ ಫ್ರೆಂಡ್ಸು ಮತ್ತು ನಿನ್ನ ಬಾಸ್ ಜೊತೆ ಟ್ರೈ ಮಾಡು. ಫ್ಯಾಮಿಲಿ ಜೊತೆ ಏನಾನ ಟ್ರೈ ಮಾಡಿದ್ರೆ